ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮನೆಯಲ್ಲಿ ನಾವು ನಾನ್ ವೆಜ್ ಮಾಡ್ತಾ ಇದ್ದೀರಿ ಆಫ್ಟರ್ 1 ಮಂತ್. ಸೊ ಹೇಗೆ ಮಾಡ್ತೀರಿ ಅಂತ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಪವನ್ ಕುಮಾರ್ ಲಾಗ್ಸ್ ಚಾನಲ್. ಸೊ ಇವಾಗ ನಾನು ಚಾಪೀಸ್ ಸಾರು ಮಾಡಕ್ಕೆ ಏನೇನು ಹಾಕೊಂಡಿದೀನಿ ಅಂತ ತೋರಿಸಿ. ಇದು ಆಕ್ಚುಲಿ ಫ್ರೈ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಹಾಕೊಂಡಿದ್ದೀರಿ, ಈರುಳ್ಳಿ, ಹಾಗೆ ಸ್ವಲ್ಪ ಪುದೀನ, ಕೊತ್ತಂಬರಿ, ಇದು ಮನೇಲಿ ಮಾಡಿರೋ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀರಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ರುಬ್ಬಕ್ಕೆ ಹಾಕೋಬೇಕು. ನಾವು 3 kg ತಂದಿದ್ದೀರಿ. 3 kgಗೆ ಎಷ್ಟು ಬೇಕೋ ಅಷ್ಟು ನಾವು ಹಾಕೊಂಡಿದ್ದೀರಿ. ನೀವು ನೋಡಿ ಎಷ್ಟು ಬೇಕು ಅಷ್ಟು, ಎಷ್ಟು ಕೆಜಿ ತಂದಿರ್ತೀರಾ ಅಷ್ಟು ಕೆಜಿ ಮೇಲೆ ನೋಡ್ಬಿಟ್ಟು ಹಾಕೋಬಹುದು. ಹಾಗೆ ಇದಕ್ಕೆ ಮೆಣಸು ಮತ್ತೆ ಒಂದ್ ನಿಮಿಷ, ಇದು ಚಕ್ಕೆ ಲವಂಗ ಹಾಕಿದೀರಿ ಎರಡೂನು. ಸೊ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಮಾಡಿ. ಚಿಕನ್ ತೊಳ್ಕೋಬೇಕು. ಅರಿಶಿನ ಪುಡಿ ಮತ್ತೆ ಉಪ್ಪು, ನೀರು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ತೊಳ್ಕೋಬೇಕು. ಈಗ ತೊಳ್ಕೊಂಡು ಬಿಸಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದೀರಿ. ಈಗ ಚಿಕನ್ ತೊಳಿಯೋದು ನೋಡೋಣ ಬನ್ನಿ. ಹಂಗೆ ನಮ್ಮ ಅಜ್ಜಿ ಚಿಕನ್ ತೊಳಿತಾ ಇದಾರೆ. ನಂಗೆ ತೊಳಿಯಕ್ ಬರಲ್ಲ, ಅದು ಇರಿಟೇಷನ್ ಅಂತ ತೊಳಿಯಕ್ಕೆ. ಅದಕ್ಕೆ ನಮ್ಮ ಅಜ್ಜಿ ಚಿಕನ್ ತೊಳಿತಾ ಇದಾರೆ. ಸೊ ಈಗ ಇದಕ್ಕೆ ಅರಿಶಿನ ಪುಡಿ ಹಾಕೋಬೇಕು. 1 ಸ್ಪೂನು ಅರಿಶಿನ ಹಾಕೊಂಡಷ್ಟು ಫ್ಲೇವರ್ ಬರುತ್ತೆ. ಹಂಗೆ ಅದ್ರಲ್ಲಿ ಇರುವಂತ ಬೇರೆ ಜಮ್ಸ್ ಗಳೆಲ್ಲ ಎಳ್ಕೊಬಿಡುತ್ತೆ ಅರಿಶಿನ ಹಾಕಿದ್ರೆ. ಅದ್ರಲ್ಲಿ ಹುಳ ಪಳ ಇರುವಂತ ಎಲ್ಲ ಎಳ್ಕೊಂಡೆ ಅರಿಶಿನ. ಅದಕ್ಕೋಸ್ಕರ ಅರಿಶಿನ ಹಾಕೊಂತೀರಿ. ನಮ್ಮಮ್ಮ ನಂಗೆ ಮಾಡಕ್ಕೆ ಇದ್ರಲ್ಲ ಗೈಸ್, ಏನ್ ಮಾಡೋದು, ಅದಕ್ಕೆ ನಾನು ವಿಡಿಯೋ ಮಾಡ್ತೇನೆ ಅಷ್ಟೇ. ಸೊ ಇದು ಸ್ವಲ್ಪ ಇದು ಈರುಳ್ಳಿ ಸ್ವಲ್ಪ ಎಲ್ಲೋ ಕಲರ್ ಬರಬೇಕು, ಕಲರ್ ಚೇಂಜ್ ಆಗಬೇಕು, ಅದು ಫ್ಲೇವರ್ ಗಮ ಅಂತ ವಾಸನೆ ಬರಬೇಕು. ಆಗ ಅದು ಡೀಪ್ ಫ್ರೈ ಆಗಿರುತ್ತೆ. ಎಲ್ಲ ಫುಲ್ ನೋಡಿ ವಾಸನೆ ಗಮ್ ಮಾಡಿದ್ರೆ ಸ್ವಲ್ಪ ಇನ್ನ ಆಗ್ಬೇಕು ಒಟ್ಟಿನಲ್ಲಿ. ಸೊ ಈಗ ಅದಕ್ಕೆ ಸೊ ನೋಡಿ ಈಗ ಇದು ಫ್ರೈ ಆಗ್ತಿದೆ. ನೋಡ್ಬೋದು ಬೇಕಾದ್ರೆ ನೀವು, ಕಲರ್ ಚೇಂಜ್ ಆಗಿದೆ. ಸೊ ನೋಡಿ ಎಷ್ಟು ಫ್ರೈ ಆಗಿದೆ, ಕಲರ್ಸ್ ಎಲ್ಲ ಚೇಂಜ್ ಆಗ್ತಿದೆ. ಪರ್ಪಲ್, ಡಾರ್ಕ್ ಪರ್ಪಲ್ ಇತ್ತು ಫಸ್ಟ್. ಈಗ ನಾರ್ಮಲ್ ಕಲರ್ ಬಂದಿದೆ. ಫ್ರೈ ಮಾಡಿದಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ. ರುಬ್ಕೋಬೇಕಾದ್ರೆ ನಾವು. ಸೊ ಈಗ ನಾವು ತೊಳೆದಿಟ್ಕೊಂಡಿರೋ ಅಂತ ಚಿಕನ್ನ ಕಾಯ್ದಿರೋ ಅಂತ ಎಣ್ಣೆಯ ಬಾಂಡ್ಲಿಗೆ ಹಾಕಿದೀವಿ. ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಿದ್ದಾರೆ ನಮ್ಮ ಮಮ್ಮಿ. ನೋಡಿ ತೇಜ್ ಅವರು, ಸಾರಿ ಗಂಗಾ ಅವರು ಮಾಡೋ ಕೆಲಸ ಇಲ್ಲ ಅಲ್ಲಿ ಅಂತ ಬಂದ್ ಕೂತಿದ್ದಾರೆ. ಸೊ ಈಗ ಬನ್ನಿ. ಸೊ ಈಗ ರುಬ್ಕೊಳಕ್ಕೆ ನಮ್ಮ ಅಜ್ಜಿ ಅಂದಾಜ್ ಮೇಲೆ ಧನಿಯಾ ಪುಡಿ ಹಾಕಿದ್ದಾರೆ. ಸೊ ಇದು ರುಬ್ಗೋಣ ಅಂತ ಮಸಾಲೆ. ಇದಕ್ ಟೊಮೆಟೊ ಕೂಡ ನಾವು ಕಟ್ ಮಾಡಿ ಹಾಕೊಂಡಿದೀವಿ. ಎಷ್ಟು ಟೊಮೆಟೊ ಅಜ್ಜಿ? 4 ಟೊಮೆಟೊ ಇದು ಹಾಕಿದೀರಿ ನಾವು ಇದಕ್ಕೆ. ಅವಾಗೆ ತೋರಿಸಿದಾಗ ಅದು ನಾವು ಫ್ರೈ ಮಾಡ್ಕೋಬೇಕಾದ್ರೆ ಏನೇನಿತ್ತು ಅದ್ರ ಜೊತೆಗೆ ಈಗ ಫ್ರೆಶ್ ಆಗಿ ಧನಿಯಾ ಪೌಡರ್ ಮತ್ತೆ ಟೊಮೆಟೊ ಹಾಕಿದೀರಿ. ನಾವು 4 ಟೊಮೆಟೊ ಕಟ್ ಮಾಡಿ ದಪ್ಪಕ್ಕೆ ಹಾಕಿದೀರಿ ನಾರ್ಮಲ್ ಆಗಿ. ಸೊ ಈಗ ಇದನ್ನ ಮಿಷಿನ್ ಅಂತ ಇದ್ದೀವಿ, ಇದಕ್ಕೆ ಹಾಕ್ಬೇಕು. ಗ್ರೈಂಡರ್ಗೆ ಹಾಕಿ ಇದನ್ನ ಗ್ರೈಂಡ್ ಮಾಡ್ಬೇಕು. ಸೊ ಆ 3 kg ನಾವು ಸ್ವಲ್ಪ ಎತ್ತಿಟ್ಕೊಂಡಿದ್ರಿ ಬಿರಿಯಾನಿ ಮಾಡಕ್ಕೆ. ಬಿರಿಯಾನಿ ಕೂಡ ಹೇಗ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಸೊ ಇದನ್ನ ಒಂದ್ ಜಾರ್ಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ರುಬ್ಕೋಬೇಕಲ್ಲ, ಸೊ ಅದಕ್ಕೆ ಜಾರ್ಗೆ ಹಾಕೋಬೇಕು. ಬಿಸಿ ಇರುತ್ತೆ, ಸ್ವಲ್ಪ ಹಾಕೊಂಡು ನಾವು ನೀಟಾಗಿ ನುಣ್ಣಗೆ ಮಾಡ್ಕೋಬೇಕು. ಸೊ ನೋಡಿ ಈಗ ಇದನ್ನ ತುರಿ ಕೂಡ ತುರ್ದು ಇಟ್ಕೊಂಡಿದ್ದೀರಿ, ಇದಕ್ಕೆ ಹಾಕಕ್ಕೆ ಒಟ್ಟಿಗೆ ಹಾಕ್ತೀವಿ. ಸೊ ಈಗ ಅದು ರೆಡಿ ಆಗಿದೆ ನೋಡಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರ್ಬೇಕು ನೋಡಿ. ಸೊ ಈಗ ಕಾಯಿ ತುರಿ ಕೂಡ ಹಾಕೋತಾ ಇದೀವಿ. ಇನ್ನೊಂದ್ ಸ್ವಲ್ಪ ಇತ್ತು, ಅದ್ರ ಜೊತೆಗೆ ನಾವು ಮಿಕ್ಸ್ ಮಾಡ್ತಾ ಇದೀವಿ. ಎರಡು ಒಟ್ಟಿಗೆ ಹಾಕೊಂಡ್ರೆ ಏನಾಗಲ್ಲ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಈ ಕಡೆ ನೋಡಿದ್ರೆ ನೋಡಿ ಕುದೀತಾ ಇರ್ಬೇಕು. ಇದು ಆಕ್ಚುಲಿ 3 to 4, 5, 10 minutes ಆದ್ರೆ 20 minutes ಕೂಡ ಬೇಯಿಸ್ಕೋಬೇಕಿದ್ದು. ಯಾಕಂದ್ರೆ ಅದು ಗಟ್ಟಿ ಇರುತ್ತಲ್ಲ, ತೆಳು ಆಗ್ಬೇಕು. ಸೊ ಅದಕ್ಕೋಸ್ಕರ ಎಣ್ಣೆ ಅಲ್ಲೇ ಡೀಪ್ ಫ್ರೈ ಮಾಡ್ಕೋಬೇಕು. ಜಸ್ಟ್ ನೀವು ಹಾಕ್ಬಿಟ್ಟು ಬಿಟ್ಬಿಟ್ರೆ ಸಾಕದ್ದು ಫ್ರೈ ಆಗ. ಸೊ ಈಗ ಕಾಯಿ ರುಬ್ಕೋತಾ ಇದ್ದೀರಿ ನಾವು. ಈ ಮಸಾಲೆಗೆ ನಾವು ಒಂದ್ ತೆಂಗಿನಕಾಯಿ ಅರ್ಧ ಚಿಪ್ ಹಾಕಿದಿರಿ. ಈ ಕಡೆ ಬಂದ್ರೆ
ಅವ್ರನ್ನ ಕೇಳೋಣ ಹೆಂಗ್ ಅನ್ಸುತ್ತೆ ಅಂತ. ಅಜ್ಜಿ ಏನೇನು ಅಕ್ಕಿ ತೊಚ್ಚಿತಾಯ್ತು ಅಜ್ಜಿ ಅಲ್ವಾ? ಇಲ್ಲಿ ನೋಡು, ಕ್ಯಾಮ್ರಾ ನೋಡು. ಒಂದ್ ತಿಂಗಳಾದ್ಮೇಲೆ ತಿಂತಿದ್ರೆ ಹೆಂಗ್ ಅನ್ಸ್ತಾ ಇತ್ತು ನಾನ್ ವೆಜ್ ನ? ನಾಲ್ಕು ತಿನ್ನೋಣ ಅನ್ಸ್ತಾ ಐತಿ. ಒಂದ್ ತಿಂಗ್ಳಾಯ್ತು ತಿಂದಿ, ಇವಾಗ ತಿನ್ಬೇಕು. ನೀನು ಒಂದ್ ತಿಂಗಳು ಇತ್ತಾ? ಇದ್ದೆ. ಏನೇನ್ ಮಾಡ್ತಾರೋದೀಗ? ಚಿಕನ್ನು, ಹಾ, ಬಿರಿಯಾನಿ ಎರಡೇನಾ? ಎರಡೇ. ಸರಿ ಸರಿ. ಕೊಂಡವ್ರೆ? ಮಸಾಲೆಗೆ ಹಾಕಿದ್ರಲ್ಲ, ಸೊ ಅದಕ್ಕೋಸ್ಕರ ಕಲರ್ ಹಾಕ್ತಿದ್ದೆ ಸ್ವಲ್ಪ ಅದಕ್ಕೆ ಬಂದು ನಾವು ನಾನು ಕೂಡ ಆಫ್ಟರ್ 1 ಮಂತ್ ಕಾರ್ತಿಕ್ ಸೋಮವಾರದಿಂದ ನಾವ್ ಯಾರು ನಮ್ಮ ಮನೇಲಿ ನಾನ್ ವೆಜ್ ನ ತಿಂದಿರ್ಲಿಲ್ಲ. ಸೊ ನಾವು 1 ಮಂತ್ ಆದ್ಮೇಲೆ ತಿಂತಾ ಇದ್ದೀರಿ. ಸೊ ಎಕ್ಸೈಟೆಡ್ ಅಂತ ಅನ್ಸ್ತಾ ಇಲ್ಲ ನನ್ಗೇನ್ ಅಷ್ಟೊಂದು ನಾನ್ ವೆಜ್ ಮೇಲೆ ಆಸೆ ಇಲ್ಲ, ಬಟ್ ಸ್ಟಿಲ್ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಟೇಸ್ಟಿ ಟೇಸ್ಟಿ ಯಮ್ಮಿ 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 ಇರುತ್ತೆ. ಸೊ ನಾವಿವತ್ತು ನಮ್ಮ ಮನೆಯಲ್ಲಿ ಮಾಡ್ತಾ ಇರೋದು ಚಾಪೀಸ್ ಸಾಂಬಾರ್ ಮತ್ತೆ ಬಿರಿಯಾನಿ ಮಾಡ್ತಾ ಇದ್ದೀರಿ. ನಂಗೆ ಆಕ್ಚುಲಿ ಬಿರಿಯಾನಿ ಅಷ್ಟು ಇಷ್ಟ ಆಗಲ್ಲ, ನಂಗೆ ಚಾಪೀಸ್ ಸಾರು ಇಷ್ಟ, ಸಕ್ಕತ್ತಾಗಿರುತ್ತೆ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ತೋರಿಸ್ತಿರೋದು ಹೇಗೆ ನಾವು ಮಾಡ್ತಾ ಇದೀರಿ ಅಂತ. ಸೊ ಈಗ ಅದು ಬ್ಯಾಟರ್ ರೆಡಿ ಆಗ್ತಿದೆ, ಮಸಾಲೆಗೆ ರುಬ್ಬೋಗ್ತಾ ಇದ್ದಾರೆ. ಈಚೆ ಫುಲ್ಲು ಚಳಿ, ನಮ್ಮ ಮನೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇರೋದು ಅಲ್ವಾ. ಸೊ ಸೆಕೆಂಡ್ ಫ್ಲೋರ್ ತುಂಬಾ ತುಂಬಾ ಚಳಿ, ನಾವು ಬಾಗ್ಲು ಮುಚ್ಚೆ ಇರ್ತೀವಿ. ಇವತ್ತು ಮಳೆ ಇಲ್ಲ ಆಕ್ಚುಲಿ, ನಮ್ಮ ಮನೆ ಬೆಳಗಿಂದ ಸ್ವಲ್ಪ ಬಿಸಿಲಿತ್ತು, ಇವತ್ತು ಮಧ್ಯಾಹ್ನ ಮೇಲೆ ಮಳೆ ಬಂತಷ್ಟೇ. ಸೊ ಅಷ್ಟೊಂದು ಜೋರಾಗಿ ಏನಿಲ್ಲ, ಸೊ ಅದಕ್ಕೆ ಸ್ವಲ್ಪ ಚಳಿ ಕಮ್ಮಿ ಇದೆ. ಸೊ ಬನ್ನಿ ನೋಡೋಣ ಒಳಗಡೆ ಏನ್ ನಡೀತಿದೆ. ಸೊ ಈಗ ಅದು ನಾವು ಕಾಯಿ ರುಬ್ಕೊಂಡಿರೋಂಥದ್ದು ನಾವು ಕೂಡ ಇದಕ್ಕೆ ಹಾಕ್ತಾ ಇದೀವಿ. ಸೊ ನೀವು ಕಲರ್ ಡಿಫ್ರೆನ್ಸ್ ನೋಡ್ಬೋದು, ನಾವು ಅದೇ ಜಾರ್ಗೆ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಡಿಮ್ ಆಗಿದೆ ಅಷ್ಟೇ. ಸೊ ಈಗ ಅದೆರಡು, ಇದು ಮೇನ್ ಮಸಾಲಾ ಟು ಸಾಂಬಾರ್ಗೆ ಮೇನ್ ಮಸಾಲ ಇದೆ. ಸೊ ನಾವು ಇನ್ನ ಕೂಡ ಇದನ್ನ ಒಂದ್ ಸೆಕೆಂಡ್ ನೋಡ್ಬೋದು ನೀವು. ಇನ್ನ ಕೂಡ ಇದು ಕುದಿ 120 to 40-50 ಮಿನಿಟ್ಸ್ ಆದ್ರೂ ಕೂಡ ನಾವ್ ಇದನ್ನ ಕುದಿಸಿರ್ಬೇಕಂದ್ರೆ ಅಷ್ಟು ಫ್ರೈ ಆಗ್ಬೇಕಂತ. ಇಲ್ಲೇ ನಾವು ಫ್ರೈ ಮಾಡ್ಕೊಂಡ್ಬಿಟ್ಟು ಸಪರೇಟ್ ಆಗಿ ಸಾಂಬಾರ್ಗೆ ಏನ್ ಹಾಕಲ್ಲ ನಾವು. ನಮ್ಮ ಗಂಗಾ ಅವರು ಈರುಳ್ಳಿ ಎತ್ಕೊಬರಕ್ ಹೋಗ್ತಾ ಇದಾರೆ. ವೆರಿ ಅಜೀಬ್ ಗರ್ಲ್, ಜೀಬ್ ಗರ್ಲ್. ನಮ್ಮ ಅಜ್ಜಿ ನನ್ಗೆ ಹೇಳಿದ್ರೆ ನಾನು ಅವ್ಳಿಗೆ ಹೇಳ್ತೀನಿ, ಅವಳ ಕೈ ಕೆಲಸ ಮಾಡೋದು ಅಂದ್ರೆ ತುಂಬಾ ಇಷ್ಟ ನಂಗೆ. ಬಿರಿಯಾನಿಗೆ ಟೊಮ್ಯಾಟೊ ಈರುಳ್ಳಿನ ಕಟ್ ಮಾಡ್ಕೊಂತ ಇದೀರಿ, ಉದ್ದುದ್ದಕ್ಕೆ ಕಟ್ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿ. ಉದ್ದುದ್ದಕ್ಕೆ ಕಟ್ ಮಾಡ್ತಾ ಇದ್ದಾರೆ ಟೊಮೆಟೊನ. ಇದ್ರಲ್ಲೇ ನಾವು ಸಪರೇಟ್ ಆಗಿ ಎತ್ಕೊಂಡಿದೀವಿ ಬಿರಿಯಾನಿಗೆ. ಈಗ ಬೇಯ್ತಾ ಇರೋ ಅಂತದ್ಕೆ ನಾವು ಮಸಾಲೆ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ರಲ್ಲ, ಅದನ್ನ ಅದಕ್ಕೆ ಮಿಕ್ಸ್ ಮಾಡ್ತಾ ಇದೀರಿ. ಸ್ವಲ್ಪ ನೀರ್ ಹಾಕಿ ನಮ್ಮಮ್ಮ ಇದು ಮಾಡಿದ್ದಾರೆ, ಡೈರೆಕ್ಟ್ ಅದಕ್ಕೆ ಹಾಕೊಂಡ್ರಿ ನಾವು. ಹೆಂಗೋ ಅದು ಫ್ರೈ ಆಗಿರುತ್ತೆ ಆಲ್ರೆಡಿ ನಮ್ಮ 1 ಸೆಕೆಂಡ್ ಗೈಸ್. ಸೊ ಅವಾಗೆ ನಾವೇನು ಪೀಸಸ್ಗಳನ್ನ ರೆಡಿ ಏನು ಬೇಯಿಸಕ್ ಇಟ್ಕೊಂಡಿದ್ರು, ಅದಕ್ಕೇನೆ ನಾವು ಮಸಾಲೆ ಹಾಕಿದ್ರಿ. ಸೊ ಈಗ ಇದು ಕುದಿ ಹತ್ಬೇಕು. ಉಪ್ಪು ಹಾಕ್ಬೇಕಮ್ಮ ಇದಕ್ಕೆ? ಹಾ, ಸೊ ಇದಕ್ಕಿನ್ನ ಉಪ್ಪು ಹಾಕ್ಬೇಕು. ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಹುದು. ನಾವ್ ಇಲ್ಲಿ 3 kgs ಮಾಡ್ತಾ ಇದೀವಿ, ಅದಕ್ಕೆ ಎಷ್ಟು ಬೇಕಂತ ನಿಮ್ಗೆ ಗೊತ್ತಿರುತ್ತೆ ಹಾಕೊಳೋದು. ನಾನು ಸ್ವಲ್ಪ ಕಟ್ ಮಾಡ್ಕೊಟ್ಟೆ ಅಷ್ಟೇ. ಆಕ್ಚುಲಿ ನಮ್ಮಮ್ಮ ಮಾಡ್ತಾವ್ರೆ, ನಾನ್ ಮಾಡ್ತೀನಿ ಅಂದ್ರೆ ನಮ್ಮಮ್ಮ ಮಾಡಕ್ಕೆ ಬಿಡ್ತಾ ಇಲ್ಲ. ಏನ್ ಮಾಡೋದು ಗೈಸ್, ನಮ್ಮ ಮನೇಲಿ ಸ್ವಲ್ಪ ಸಾರು ಎಲ್ಲಾರು ನೀರಂಗೆ ಕೇಳೋದು. ಸೊ ಅದಕ್ಕೆ ಸ್ವಲ್ಪ ನೀರ್ ಜಾಸ್ತಿ ಹಾಕೋತಾ ಇದ್ರೆ, ನಿಮ್ಗೆ ಗಟ್ಟಿಗೆ ಬೇಕಂದ್ರೆ ನೀರ್ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಅಷ್ಟೇ, ಬೇರೆ ಏನ್ ಡಿಫ್ರೆನ್ಸ್ ಇಲ್ಲ ಇದು ಮಾಡ ಅಂತದ್ದು. ಸೊ ಇದಕ್ಕೆ ಕಲ್ಲುಪ್ಪು ಹಾಕೋತಾ ಇದ್ದಾರೆ ನಮ್ಮಮ್ಮ, 1 ಹಿಡಿಯಷ್ಟು 3 kgಗೆ. ಸೊ ಈಗ ಇದು ಕುದಿ ಹತ್ತಿ ಆದ್ರೆ ನಮ್ಮ ಚಾಪೀಸ್ ಸಾಂಬಾರ್ ರೆಡಿ ಆಗ್ಬಿಡುತ್ತೆ ಗೈಸ್. ಏನಕ್ಕೆ ಅದ್ರಲ್ಲಿ ಸಪ್ರೇಟ್ ಆಗಿ ಇಟ್ಕೊಂಡ್ವಿ ಅಂದ್ರೆ, ನಾವು ಬಿರಿಯಾನಿಗೆ ಇದೇ ಮಸಾಲೆ ಹಾಕ್ತಿರಿ, ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಅಂತ ನಮ್ಮ ಮಮ್ಮಿ ಹೇಳಿದಾರೆ. ಸೊ ನೋಡೋಣ. ನಮ್ಮ ಅಜ್ಜಿ ಈಗ 3 ಈರುಳ್ಳಿಯನ್ನ ಕಟ್ ಮಾಡ್ಕೊಂತಿದ್ದಾರೆ ಬಿರಿಯಾನಿಗೆ.
ನಾವು ಬಿರಿಯಾನಿ ಸ್ವಲ್ಪ ಕಮ್ಮಿ ಮಾಡ್ತಿದೀರಿ, ಯಾಕಂದ್ರೆ ಯಾರು ಅಷ್ಟು ತಿನ್ನಲ್ಲ ಬಿರಿಯಾನಿನ. ಅದಕ್ಕೆ ಸಾಂಬಾರ್ಗೆ ಜಾಸ್ತಿ ಪೀಸ್ ಹಾಕಿ ಬಿರಿಯಾನಿಗೆ ಕಮ್ಮಿ ಪೀಸ್ ಹಾಕ್ತಾ ಇದೀರಿ. ಎಷ್ಟಿದೆ ಅಂತ ತೋರಿಸ್ತೀನಿ ಬನ್ನಿ ಬಿರಿಯಾನಿಗೆ ಎಷ್ಟು ಅಂತ. ಸರಿ, ಅವಾಗೆ ತೋರಿಸಿದ್ದೆ ನೋಡಿ. ಇಷ್ಟು piece ಇಟ್ಕೊಂಡಿದೀನಿ ಬಿರಿಯಾನಿಗೆ ಹಾಕೋಕೆ. ಅನ್ನೋ ಅವರು ಪಾತ್ರೆ ತೊಳಿತಾ ಇದ್ದಾರೆ. ತುಂಬಾ ಮನೆಯಲ್ಲಿ ಕಟ್ಟುನಿಟ್ಟು ಶಿಸ್ತನ್ನ ಪಾಲಿಸಲ್ಲ ಇವ್ರು. ಯಾವಾಗೋ ಅಪರೂಪಕ್ಕೆ ಪಾತ್ರೆ ತೊಳಿತಾರೆ ಮನೆಯಲ್ಲಿ, ಅಲ್ವಾ ನೋಡಿ. ಪಾತ್ರೆ ತೊಳೆಯೋದೇ ಅಪರೂಪ. ಪಾಪ ನಮ್ಮ ಅಜ್ಜಿ ತೊಳಿತಾರೆ. ಇಲ್ಲಿ ನೋಡಿ ಗಂಗೋರ್ ಬಂದ್ರು ಬೆಳಕಿಗೆ. ನೋಡಿ ನೋಡಿ, ಇಲ್ಲಿ ಬಂದು ಏನಕ್ಕೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಲಾಗಲ್ಲಿ ನಾನು ಕೇಳ್ತೀನಿ ಇದನ್ನ. ಸೊ ಈಗ ಬಿರಿಯಾನಿಗೆ ಕುಕ್ಕರ್ ಇಟ್ಟಿದ್ದೀರಿ, ಕಾಯ್ತಿದೆ. ಅದಕ್ಕೆ ಮಸಾಲೆ ಐಟಮ್ ತಗೊಂಡ್ರೆ ಪಲಾವ್ ಇದೆ. ಇದು ಪಲಾವ್ ಎಲೆ ಗೊತ್ತಿಲ್ಲ ಅಂದ್ಮೇಲೆ ಯಾಕೆ ವಿಡಿಯೋ ಮಾಡ್ತೀಯಾ? ಹೇಳಮ್ಮ ಏನ್ ಬೆಳೆಸಿದ್ರು. ಅದೆಲ್ಲ ಅದೇನೆ. ಇದೆಲ್ಲ ಪಲಾವ್ ಎಲೆಯಲ್ಲೇ ಮಸಾಲೆ ಬರೋಂಥದ್ದು ಪ್ಯಾಕೆಟ್ ಇದೆಲ್ಲ ಹಾಕ್ತಾರೆ. ಇನ್ನ ಎಣ್ಣೆ ಹಾಕಿಲ್ಲ, ಹಾಕ್ತಾರೆ ಎಣ್ಣೆ. ಒಂದ್ ಗ್ಲಾಸ್ ಎಣ್ಣೆ ಹಾಕ್ತಾ ಇದೀನಿ ನಾವು ಬಿರಿಯಾನಿಗೆ. ಎಷ್ಟು ಬಿರಿಯಾನಿ ಅಲ್ಲ, 1 kg ಬಿರಿಯಾನಿ ನಾವು 1 kg ಬಿರಿಯಾನಿ ಈಗ ಬಿರಿಯಾನಿಗೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀರಿ ಪುದೀನ, 3 ಈರುಳ್ಳಿ, 1 ಟೊಮೆಟೊ, ಒಂದ್ 5-6 ಹಸಿಮೆಣಸಿನ್ಕಾಯಿ, ಮನೆಯಲ್ಲಿ ಮಾಡಿದಂತ ಇದು ಶುಂಠಿ ಪೇಸ್ಟ್, ಇದು ಬೆಳ್ಳುಳ್ಳಿ ಪೇಸ್ಟ್, 2 ಒಂದೇ ಕಲರ್ ಇದೆ. ಏನಂತ ಗೊತ್ತಿಲ್ಲ ನಂಗೆ. ಇದು ಪಲಾವ್ ಎಲೆ ಇಂಗ್ರೀಡಿಯೆಂಟ್ಸ್ ಆಗ್ಲೇ ಹೇಳಿದೆ. 1 ಗ್ಲಾಸ್ ಎಣ್ಣೆ ಹಾಕಿದೀರಿ ಇದಕ್ಕೆ. ಸೊ ಈಗ ಅದು ಪಲಾವ್ ಎಲೆ ಇದ್ದಂತ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ಈಗ ಈರುಳ್ಳಿ, ಟೊಮೆಟೊ, ಪುದೀನ, ಈ ಟೊಮೆಟೊ ಹಾಕಿಲ್ಲ ಇನ್ನ, ಈರುಳ್ಳಿ, ಪುದೀನ ಮತ್ತೆ ಮೆಣಸಿನ್ಕಾಯಿ ಹಾಕಿದೀವಿ. ಈಗ ಚೆನ್ನಾಗಿ ನಾವು ಡೀಪ್ ಫ್ರೈ ಮಾಡ್ಕೋಬೇಕು. ಅವಾಗೆ ಹೇಳ್ದಂಗೆ ಈರುಳ್ಳಿ ಕಲರ್ ಬರ್ಬೇಕು, ಫ್ಲೇವರ್ ಘಮ ಘಮ ಅನ್ಬೇಕು. ಸುಮ್ನೆ ನಾನು ಅಲ್ಲಾಡ್ಸೋದಷ್ಟೇ, ನಮ್ಮ ಮಮ್ಮಿ ಮಾಡಕ್. ನಂಗೂ ಬರುತ್ತೆ ಮಾಡಕ್, ನಮ್ಮ ಮಮ್ಮಿ ಬಿಡಲ್ಲ. ಈಗ 1 ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಇನ್ನ 1 ಸ್ಪೂನ್ ಶುಂಠಿ ಪೇಸ್ಟ್ ಹಾಕ್ತಾ ಇದೀರಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ. ಆಕ್ಚುಲಿ ಎರಡು ಸಪ್ರೇಟ್ ಆಗೋಗಿಂತ ಪೇಸ್ಟ್ ಹಾಕೋದೇ ಬೆಸ್ಟ್ ಅನ್ಸುತ್ತೆ ನನ್ನ ಪ್ರಕಾರ. ಒಳ್ಳೆ ಫ್ಲೇವರು, ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ಟೊಮೆಟೊ ಹಾಕ್ತಾ ಇದೀರಿ. ಟೊಮೆಟೊನ ಫ್ರೈ ಮಾಡ್ಕೋಬೇಕು. ಸೊ ಇದು ಚೆನ್ನಾಗಿ ಡೀಪ್ ಫ್ರೈ ಆಗ್ಬೇಕು. ಕೆಜಿ ಅಕ್ಕಿನ ನಾವು ಮೊದಲೇ ತೊಳೆದಿಟ್ಕೊಂಡಿದೀವಿ. ಅದಕ್ಕೆ ಒಟ್ಟಿಗೆ ಹಾಕಿ ನಾವು 1 kg ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಕೂಗ್ಸೋದು ಅಂತ. ಸೊ ಅಷ್ಟು ಕೂಗಿಸ್ತೀರಿ. ಸೊ ಈಗ ಇದು ಡೀಪ್ ಫ್ರೈ. ಈಗ ಆಗ್ಲೇ ತಯಾರು ಮಾಡಿ ಇಟ್ಕೊಂಡಿರೋಂತ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀರಿ. ಈಗ ಮಸಾಲೆಯನ್ನ ಹಾಕಿ ಫ್ರೈ ಮಾಡ್ತಾ ಇದೀವಿ. ನಾವ್ ಅದಕ್ಕೆ ಸಪ್ರೇಟ್ ಅಂತ ಏನ್ ಮಸಾಲೆ ಎತ್ಕೊಂಡಿಲ್ಲ, ಅದೇ ಅಲ್ಲಿರೋಂತ ಮಸಾಲೆನ ಇದಕ್ಕೆ ಹಾಕ್ತಿದ್ವಿ, ಚೆನ್ನಾಗಿರುತ್ತೆ ಅಂತ. ಸೊ ಈಗ ಹಂಗೆ ತೊಳೆದು ಇಟ್ಕೊಂಡಿರುವಂತ ಚಿಕನ್ ನ ಕೂಡ ಹಾಕೊಂತ ಇದೀರಿ. ಸ್ವಲ್ಪನೇ ತಿನ್ನೋದು, ಯಾರು ಬಿರಿಯಾನಿಲಿ ಇದ್ರೆ ತಿನ್ನಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಕೋತಾ ಇದೀರಿ. ನಮ್ಮ ಅಜ್ಜಿ ಸುಮ್ನೆ ಹಾಕ್ತಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಇದು ಈಗ ಸ್ವಲ್ಪ ಫ್ರೈ ಆಗ್ಬೇಕು, ಮಸಾಲೆ ಹಿಡಿಬೇಕಲ್ಲ ಚಿಕನ್ಗೆ. ಸೊ ಅದನ್ನ ಫ್ರೈ. ಸೊ ನೋಡಿ, ಈ ಕಡೆ ನೋಡ್ಬೋದು ಕುದಿ ಹಚ್ತಾ ಇದೆ, ಇನ್ನ ಹಚ್ಬೇಕು. ಸೊ ಇದು ಈಗ ಮಸಾಲೆ ಹಿಡಿತಾ ಇದೆ ಚಿಕನ್ಗೆ.
ಗಂಗವ್ರು ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ. ಮಾತಾಡಕ್ ಟ್ರೈ ಮಾಡಿ, ಅವ್ರು ಮಾತಾಡಲ್ಲ. ನೋಡಿ ಗಂಗು ಈ ಸೈಡ್ ಅದು ನಮ್ಮ ಮನೆ ಅಷ್ಟು ದೊಡ್ಡದಾಗಿ ಇಟ್ಕೊಂಡು ಈ ಸೈಡ್ ಫೋನ್ ನೋಡ್ಕೊಂಡು ಕೂತಿದ್ದಾರೆ. ಏನಕ್ಕೆ ಗಂಗವ್ರು ಇಂಥ ಕೆಟ್ಟ ಕೆಲಸ ಎಲ್ಲ ಮಾಡ್ತಾರೆ ಹೇಳಿ? ಏನಕ್ಕೆ ನೀವು ಮಾತಾಡಿಲ್ಲ? ಹೌದು ಹಾಗೆ ಹೇಳಿ ಗಂಗವ್ರೆ. ತಲೆನೋ ಮತ್ತೆ ಯೂಟ್ಯೂಬ್ ಅಲ್ಲಿ ಮಾತಾಡ್ಬಿಡ ಅಂತ ಹೇಳಿದ್ದೀರಾ. ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳಿದ್ರೆ ಏನಂತ ಹೇಳಿ ನೀವೇ? ಓಹೋ ಭ್ರಮೆ. ನಮ್ದು ಕನ್ನಡ ಇಂಗ್ಲಿಷ್ ಅಲ್ಲ ಮಾತಾಡಂಗಿಲ್ಲ. ನೋಡಿ ಮುಷು ಮಕ್ಕ ಏನ್ ಚಾಯ್ ಮಕ್ಕ ಸ್ಟಾರ್ಟ್ ಆಗಿದೆಯಾ? ಹೇಳಿ ಮಕ್ಕ ಸ್ಟಾರ್ಟ್ ಆಗಿದೆ ಮಾತಾಡಿ ಗಂಗವ್ರೆ. ನೋಡಿ ಹೇಳಿ ಏನಿಲ್ಲ. ಹೋಗಿ ಮನೇಲಿ ಬಿರಿಯಾನಿ ಆಗಿದೆ ತಿನ್ನೋಗಿ. ತಿಂಗಳು ಆದ್ಮೇಲೆ ಅಂದ್ರೆ ನಾನು ಬಿರಿಯಾನಿಲಿ ಚಿಕನ್ ಜಾಸ್ತಿ ತಿನ್ನಲ್ಲ ನಾನು. ಅದಕ್ಕೆ ಅಷ್ಟೊಂದು ಇಷ್ಟ ಅಂತ ಏನಿಲ್ಲ. ಫಿಶ್ ಇಷ್ಟ. ಚಾನ್ಸೇ ಇಲ್ಲ. ನೋ ವೇ. ತಿನ್ನಿಲ್ಲ ನಾನ್ ತಿನ್ನೋ ಮಗ್ಲೇ ಅಲ್ಲ. ಇಷ್ಟ ಅಂತಲ್ಲ ಎಲ್ಲ ಜನ ನಂಬ್ತೀನಿ ಅಷ್ಟೇ. ಓಕೆ ಬಾಯ್. 8 ಗಂಟೆ ಆಗಿದೆ ಗಾಯ್ಸ್ ಆಲ್ರೆಡಿ. ನಾನು ಬೆಳಿಗ್ಗೆ ಕಾಲೇಜ್ಗೆ ಹೋಗ್ಬೇಕು. 8 o'clock ಒಳಗಡೆ ನಾನು ಸ್ಟಾಪ್ ಇರಬೇಕು. ಸೊ ಅಷ್ಟರಲ್ಲಿ ಎದ್ದು ನಾನು ರೆಡಿ ಆಗಬೇಕು. ಈಗ ಬೇಗ ಅಡುಗೆ ಆದ್ರೆ ಬೇಗ ತಿನ್ಬೋದು. ಸೊ ಈಗ ನಮ್ಮ ಅಜ್ಜಿ ತಿರುಗಿಸ್ತಾ ಇದ್ದಾರೆ. ಅದು ಫ್ಲೇವರ್ ಅಂತೂ ಘಮ ಘಮ ಅಂತ ಬರ್ತಿದೆ. ಸಖತ್ತಾಗಿದೆ. ತಿಂತಾ ಇದ್ದೀನಿ. ಸೂಪರ್ ಟೇಸ್ಟ್. ಈಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಾನ್ ವೆಜ್ ಅಂತೂ ಸಕ್ಕತ್ತಾಗಿತ್ತು. ಟೇಸ್ಟ್ ಅಂತೂ ಆಸಮಾಗಿ ಬಂತು, ಯಾಕಂದರೆ ನಾನು ಮಾಡಿರೋದಲ್ವಾ. ಚೆನ್ನಾಗಿತ್ತು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪವನ್ ಕುಮಾರ್ ವ್ಲಾಗ್ಸ್ ಚಾನಲ್. ಸೊ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ.